ಮಾನುಷ ಕೃಷ್ಣನ ಕರ್ಣನ ಹೋಲುವ ಮನುಷ್ಯ ಸೇನೆಯ ನಿಲ್ಲಿಸೋ ಧೈರ್ಯದ ರಭಸ ದಾನಿಗೆ ಸೋಲು. ವೀಕ್ಷಕರೇ, ಇಂಡಿಪೆಂಡೆನ್ಸ್ ಸಂಗ್ರಾಮ ನಿಜ ಸ್ವಾಗತ. ನಾನು ನೇಮನದಪ್ಪ. ಡಾಕ್ಟರ್ ಮಯೂರ್ ಮೋರೆ ಅವರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ. ಧಾರವಾಡ ಹುಬ್ಬಳ್ಳಿ ಮಹಾನಗರ ಪಾಲಿಕೆ ಸದಸ್ಯರಾದ ಡಾಕ್ಟರ್ ಮಯೂರ್ ಮೋರೆ ಅವರ 34ನೇ ವರ್ಷದ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದರು. ಡಾಕ್ಟರ್ ಮಯೂರ್ ಮೋರೆ ಫೌಂಡೇಶನ್ ಅನ್ನು ಧರ್ಮದ ಗುರುಗಳು ಉದ್ಘಾಟಿಸಿ ಮಾತನಾಡಿದರು. 100 ವರ್ಷ ಬಾಳಬೇಕೆಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯರಾದ ದೀಪಕ್ ಸಂಚೂರಿ, ಅನಿಲ್ ಪಾಟೀಲ್, ಅಲ್ತಾಫ್ ಹಲ್ಲೂರ್, ಬಸವರಾಜ್ ಕಿತ್ತೂರ್, ಮಹಾನಗರ ಪಾಲಿಕೆ ಸದಸ್ಯರು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, NSS ವಿದ್ಯಾರ್ಥಿಗಳು, ಮಯೂರ್ ಮೋರೆ ಅಭಿಮಾನಿಗಳು ಪಾಲ್ಗೊಂಡಿದ್ದರು. ಈ ಮಯೂರ್ ಮೋರೆ ಫೌಂಡೇಶನ್ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ನಮ್ಮೆಲ್ಲರ ಪರಮ ಪೂಜ್ಯರಾದಂಥ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಪಾದಗಳನ್ನು ನಮಸ್ಕರಿಸುತ್ತಾ ಅವರಿಗೆ ಭಕ್ತಿಪೂರ್ವಕ ನಮಸ್ಕಾರ ಸಲ್ಲಿಸುವ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ಇನ್ನೊಬ್ಬ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಭಾಷಾಪುರ್ ಮಹಾಗುರುಗಳು ಅವರಿಗೂ ಕೂಡ ಈ ಸಭೆಗೆ ಸ್ವಾಗತವನ್ನು ಬಯಸಿದ್ದೇನೆ. ಅದೇ ರೀತಿ ಇನ್ನೊಬ್ಬ ನಮ್ಮ ಪರಮ ಪೂಜ್ಯರಾದ ಗ್ಯಾಡಿ ಜೋಕಬ್ ಅವರಿಗೂ ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ, ಅವರಿಗೂ ಕೂಡ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ಈ ಮಯೂರ್ ಫೌಂಡೇಶನ್ ಅಧ್ಯಕ್ಷರಾದಂಥ ಮಯೂರ್ ಮೋರೆ ಅವರಿಗೂ ಕೂಡ ಸ್ವಾಗತ ಬಯಸುತ್ತೇನೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ತುರಾಜ್ ಮಾಕಡವಾಲೆ ಅವರು ಆ 3 ತ್ರಿವಳಿ ಮಯೂರ್ಗಳು ಏನಿದೆಯಲ್ಲ, ಇವತ್ತಿನ ದಿನ 1988ರಲ್ಲಿ ಹುಟ್ಟಿದಂಥ ಶ್ರೀ ಮನೋಹರ್ ಮೋರೆ ಹಾಗೂ ಸುನಂದ ಮೋರೆ ಅವರ ಉದರದಲ್ಲಿ ಜನಿಸಿದಂಥ ಮಯೂರ್ ಮೋರೆ ಏನು ಬದುಕಬೇಕಂದ್ರೆ ಏನು ದೊಡ್ಡ ವಿಷಯ ಇರೋಕ್ಕಿಲ್ಲ ಬಂಧುಗಳೇ. ಉನ್ನತ ಶಿಕ್ಷಣ MBBS ಕಳೆದು ರಾಜಕಾರಣಕ್ಕೆ ಬಂದಿದ್ದಾನಂದ್ರೆ ಮಯೂರ್ನ ಪ್ರಪ್ರಥಮ ನೋಡಿದಾಗ ನಮ್ಗೆ ಅನಿಸ್ತು, ಹುಚ್ಚದನ್ನ ಏನ್ ಮಾಡಿ ನೀವು 2-3 ಲಕ್ಷ ರೂಪಾಯಿ ಮನೆಗೆ ಬಂದು ಗಳಿಸ್ಬೋದು, ರಾಜಕಾರಣಕ್ಕೆ ಯಾಕೆ ಬಂದಪ್ಪ ಇದ್ರೊಳಗೆ ಅಂತೇಳಿ. ಅಂತ ಸಂದರ್ಭದಲ್ಲಿ ಮಯೂರ್ ಮೋರೆ ಅವರು ಒಂದು ವೇದಿಕೆ ಮುಖಾಂತರ ಒಂದು ಫೌಂಡೇಶನ್ ಕಟ್ಟಿ ತಮ್ಮ ತಂದೆಯವರು ಹಾಕಿಕೊಟ್ಟಂತ. ಯಾಕೆಂದ್ರೆ ಅವ್ರ ತಂದೆಯವರು ಕೂಡ ದೀನದಲಿತರ, ಹಿಂದುಳಿದವರ, ಬಡವರ, ನಿರ್ಗತಿಕರ ಸೇವೆಗಾಗಿ ಹಗಲಿರುಳು ತಮ್ಮ ಜೀವನವನ್ನು ತೆತ್ತಿದ್ದಾರೆ. ಯಾಕಂದ್ರೆ ಸತೀಶಣ್ಣ ಜಾರಕಿಹೊಳಿ ಅವರ ಒಂದು ಮಾರ್ಗದರ್ಶನದಲ್ಲಿ, ಸತೀಶಣ್ಣ ಜಾರಕಿಹೊಳಿ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತಿನವರೆಗೂ ಅವರು ರಾಜಕೀಯ ರಂಗದಲ್ಲಿ ತಮ್ಮ ಅನುಪಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ ಮರಾಠ ಮಂಡಳ, ಇಡೀ ಉತ್ತರ ಕರ್ನಾಟಕದ ಹೆಮ್ಮೆಯ ಸಂಸ್ಥೆಯಾದಂಥ ಮರಾಠ ಮಂಡಳದ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆಹಾರ ಉದ್ಯಮದಲ್ಲಿ ಒಂದು ಉದ್ಯೋಗಪತಿಗಳಾಗಿ ಕೂಡ ಜನರಿಗೆ ಕೆಲಸವನ್ನು ಕೊಡ್ತಾ ಇದ್ದಾರೆ. ಮಯೂರ್ ಅವ್ರ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ, ಈ ಒಂದು ಫೌಂಡೇಶನ್ ಸ್ಥಾಪನೆ ಮಾಡಲಿಕ್ಕೆ ಉದ್ದೇಶ ಇಷ್ಟೇ ನಮ್ದು. ಮಯೂರ್ 74ನೇ ಕ್ಷೇತ್ರದ, ಇಡೀ ಧಾರವಾಡ ಜಿಲ್ಲೆಯ, ಇಡೀ ಕರ್ನಾಟಕದ ಒಂದು ಭರವಸೆ ಬೆಳಕಾಗಬೇಕು, ಒಂದು ಬೂಸ್ಟರ್ ಆಗಬೇಕು ಅವರಲ್ಲಿರುವಂಥ ವಿದ್ವತ್ವ. ಯಾಕಂದ್ರೆ ನಾವು ಒಂದಷ್ಟು ಮದ್ದಿನ ವಿದ್ಯಾ
ಫಾದರ್ ಅವರಿಗೆ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್ ಯುವರ್ ಬ್ಲೆಸ್ಸಿಂಗ್ಸ್ ನೀಡೆಡ್. ಹಾಗೆ ನಮ್ಮ ಧರ್ಮಗುರುಗಳು ಅವರನ್ನ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಇದ್ದ ಎಲ್ಲ ಗಣ್ಯರೇ, ಯಾಕಂದ್ರೆ ನಮ್ಮ ಲಿಸ್ಟ್ನಾಗ ಭಾಳ ಮಂದಿ ಇದ್ದಾರೆ, ಎಲ್ಲರ ಹೆಸರು ನೋಡ್ರೆ ಹತ್ಕೊಳ್ಳೋದು ಲೇಟ್ ಆಗ್ತೈತಿ. ಅದಕ್ಕೆ ವೇದಿಕೆ ಮೇಲೆ ಇದ್ದಂಥ ಗಣ್ಯರೇ, ಇವತ್ತು ಡಾಕ್ಟರ್ ಮಯೂರ್ ಮೋರೆ ಇವರು ಫೌಂಡೇಶನ್ ಮುಖಾಂತರ ಜನಸೇವೆ ಆಫಿಷಿಯಲಿ ಇವತ್ತು ಸ್ಟಾರ್ಟ್ ಮಾಡ್ಯಾರ. ಮುಂಚೆ ಜನಸೇವೆ ಮಾಡ್ಕೊಂತ ಬಂದಾರ. ಅವರು ತಂದೆಯವರು ಮರಾಠ ಮಂಡಳದ 2 ಸಲ ಅಧ್ಯಕ್ಷರಾಗ್ಯಾರ ಮತ್ತು ಅವರು ನಮ್ಮ ಸಂಬಂಧ ಬಹಳ ವರ್ಷಗಳಿಂದ ಸನ್ಮಾನ್ಯ ಶ್ರೀ ಶಿವಾಜಿರಾವ್ ಮೋರೆ ಅವ್ರಿಗೆ ನೆನೆಸ್ಬೇಕಾಗ್ತೈತಿ. ಆಮೇಲೆ ಜಾರಕಿಹೊಳಿ ಬ್ರದರ್ಸ್ಗೆ ಅವ್ರು ಎಷ್ಟು ಹತ್ತಿರದಾರ ಅಷ್ಟ ಒಂದು ಸ್ವಲ್ಪ ಕಡಿಮೆ ಹತ್ತಿರ, ನಾನು ಹತ್ತಿರ ಇದ್ದೀನಿ ಜಾರಕಿಹೊಳಿ. ಇವತ್ತು ಮಯೂರು ಸಮಾಧಾನ ತಾಳ್ಮೆ ಇದ್ದಂತ ಹುಡುಗ. ಇವತ್ತು ಆಶಾ ಕಾರ್ಯಕರ್ತರಾಗಲಿ, ಅಂಗನವಾಡಿ ಸೇವಿಕೆಗಳಾಗಲಿ, ಅಥವಾ ಎಲ್ಲ ಕರೋನಾ ವಾರಿಯರ್ಸ್ ಬಂದಿದ್ದೀರಿ, ಎಲ್ಲರೂ ಬಂದಿದ್ರಲ್ಲ, ಇದು ನಿಜವಾದ ಹುಟ್ಟಿದಬ್ಬ ಮಾಡಿದ ಒಂದು ಸಾರ್ಥಕ ಇವತ್ತು ಫೌಂಡೇಶನ್ ದಿನ ಅಂತ ಇದೊಂದು ಹಾಲು ತುಂಬಿಸುದು ಮಾಡೋದು ಈಗ ರಾಜಕಾರಣದೊಳಗೆ ಭಾಳ ಇರ್ತಾವ. ಇಷ್ಟು ಮಂದಿ ತರುವುದು ಬಿಡುದು, ಇದು ಸ್ವಯಂ ಪ್ರೇರಣೆಯಿಂದ ಬಂದಂತ ಎಲ್ಲ ಅಂಗನವಾಡಿ ಟೀಚರ್ಸ್, ಆಶಾ ಕಾರ್ಯಕರ್ತರು ಹಾಗೂ ಕರೋನಾ ವಾರಿಯರ್ಸ್ಗೆ 100 ಸಲ ನಮಸ್ಕಾರ ಮಾಡಿದ್ರು ಕೈ. ಒಂದು ಮಾತ್ರ ಹೇಳ್ತೀನಿ, ಇವತ್ತು ಹುಟ್ಟಿದಬ್ಬ ನಿಮ್ದು, ನಿನ್ನ ಕಡೆ ಎಲ್ಲ ಗುಣಗಳಿದಾವ. ರಾಜಕಾರಣದಾಗ ಏನಿದೆ ಅಂತಂದ್ರೆ ಎಷ್ಟ ಮಾಡು ಗಂಗಾ ನೇಕಿಕರ್ ಗಂಗಾ ದರಿಯಾ ಮೇಡ ಅಂತ. ರಾಜಕಾರಣದಾಗ ಹೊಗಳ ಭಟ್ರಲಿಂದ ಬಹಳ ದೂರಿಡು. ಈಗ ನೀ ಕಾರ್ಪೊರೇಟರ್ ಆಗಿದ್ದು, ನಾ ಕಾರ್ಪೊರೇಟರ್ ಫಸ್ಟ್ ಟೈಮ್ ಆಗಿದ್ದು ನೆನಪಾಗತ್ತೆ. ನಾನು ಫಸ್ಟ್ ಟೈಮ್ ಆಗಿದ್ದನ್ನ ನಂಗೆ ನೆನಪಾಗತ್ತೆ. ಹೊಗಳ ಭಟ್ರಲಿಂದ ದೂರಿರು. ಎಲ್ಲ ನಿನ್ನ ವಿರೋಧಕರಿಗೆ ನಿನ್ನ ಕಾರ್ಯದಿಂದ ಉತ್ತರ ಕೊಡು. ಈಗ ತಾನೇ ಸದಾನಂದ ಅವರು ಬಂದ್ರು, ನಿನ್ನ ಕಾರ್ಯದಿಂದ ಉತ್ತರ ಕೊಡು. ಯಾಕಂತಂದ್ರೆ ಇವತ್ತು ನಿನ್ನ ಕಡೆ ಎಲ್ಲ ಐತಿ, ತಾಯಿ ತಂದೆ ಆಶೀರ್ವಾದ ಐತಿ, ಎಲ್ಲ ಗೆಳೆಯರ ಬಳಗೈತಿ. ಹೆಂಗಿದಿ 2020 ಪ್ಲೇಯರ್ ಆಗಬೇಡ, ಟೆಸ್ಟ್ ಮ್ಯಾಚ್ ಪ್ಲೇಯರ್ ಆಗ 2020 ಒಳಗೆ ಯಾವಾಗ ಔಟ್ ಆಗ್ತಾರೆ, ಯಾವಾಗ ರನ್ ಹೊಡಿತಾರೆ ಗೊತ್ತಾಗಲ್ಲ. ಕಣ್ಣು ಮುಚ್ಚಿದಾಗ ಔಟ್ ಆಗಿರ್ತಾರೆ, ಮ್ಯಾಚ್ ಹೋಗ್ಬೋದ್ರೆ ಮ್ಯಾಚೇ ಚೇಂಜ್ ಆಗಿರ್ತಾರೆ. ಅದಕ್ಕೆ ನಂದೊಂದು ಸಲಹೆ, ನೀನು ಸಮಾಧಾನ ಇದ್ದಿ, ಏನು ರಾಜಕೀಯದೊಳಗೆ ಏನು ಗುಣಗಳ ಬಗ್ಗೆ ಎಲ್ಲ ಇದಾವ. ಒಂದು ಹೊಗಳ ಭಟ್ರಲ್ಲಿ ದೂರ ಇರು. ಒಂದು ಈಗಿನ ಕಾಲದಾಗ ರಾಜಕೀಯ ಏನೈತೆ ಅಂತಂದ್ರೆ ಎದುರಿಗಿದ್ದಾಗ ನಮ್ಗೊಂದು ಹೇಳ್ತಾರೆ, ನಿಮ್ಗೊಂದು ಹೇಳ್ತಾರೆ, ಅವ್ರಿಗೊಂದು ಹೇಳ್ತಾರೆ. ಇದು ಒಂದು ತರ ಈಗ ಕಾರ್ಪೊರೇಟ್ ವರ್ಲ್ಡ್ ರಾಜಕೀಯ ಆದಂಗೆ ಆಗಿದೆ. ಅದಕ್ಕೆ ಮಯೂರು ನನ್ನ ಮಗ ಇದ್ದಂಗೆ. ಯಾಕಂತಂದ್ರೆ ನನಗೆ ಇವನ್ ಪಾರ್ಟ್ನರ್ ಅನಿರುದ್ಧ ಚಿಂಚೋರೆ. ನಾ ಹೇಳೋದು ಇಷ್ಟ, ಮಯೂರ್ ಹೇಳಿದ ಕೂಡ ಅವ್ರು ಎಷ್ಟು ಹೇಳಿದ್ರೆ ಅಷ್ಟು ಇನ್ವೆಸ್ಟ್ಮೆಂಟ್ ಕೇಳೇ ಇಲ್ಲ. ಯಾಕಂತಂದ್ರೆ ಅವ್ರ ಅಪ್ಪ ನಾಮೇ ಹಂಗಿತ್ತು ಐತಿ. ಅವ್ರು ಏನ್ ನಮ್ಗೆ ಐ ಗೊತ್ತಿಲ್ಲ, ನಮ್ಮ ಪಾರ್ಟನ್ ಬಿಸ್ನೆಸ್ ಇದ್ರಾಗ ಗೊತ್ತಿರ್ತದೆ ನಮ್ಗೆ. ಅವ್ರು ಮಾಡೋ ಬಿಸ್ನೆಸ್ ನಮ್ಗೆ ಐ ಗೊತ್ತಿಲ್ಲ. ನಾವು ಅವ್ರು ಹೇಳಿದ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ವಿ. ಅದ ಇನ್ವೆಸ್ಟ್ಮೆಂಟ್ ಮಯೂರ್ ಫಾದರ್ ಯಜಮಾನ್ ಪಿಕ್ಚರ್ದಾಗ ಮಾಡಿದ್ರು ನಂದೊಂದು ಹೋಟೆಲ್ ಆಗ್ತಿತ್ತಂತ ನಾ ಈ ಸಲ ಯಜಮಾನ್ ಪಿಕ್ಚರ್ ಅಂದ್ರೆ ಮಯೂರ್ ಮೋರೆ ಅವ್ರ ತಂದೆ ಬಗ್ಗೆ ಯಾಕೆ ಹೇಳ್ತೇನೆ ಅಂದ್ರೆ ಅವರು ಹಂಗ ಮ್ಯಾಲೆ ಬಂದಿಲ್ಲ, ಕಷ್ಟಪಟ್ಟು ಬಂದಾರ ನಮ್ಮಗ. ಯಜಮಾನ್ ಪಿಕ್ಚರ್ ಎಲ್ಲ ಯಾರು ಬೇಕಾದವ್ರು ಕೇಳಿ ನಮಸ್ಕಾರ ನಮಸ್ಕಾರ ಅಂತಾರೆ ಎಲ್ಲರಿಗೂ. ಅವರು ಬ್ರಾಹ್ಮಣರಿದ್ದಾರ, ನಾ ಕ್ಷತ್ರಿಯರಿದ್ದೇನೆ, ನಾ ಯಾಕೋ ಕೇಳ್ತೀನಿ. ಅವ್ರ ಕಡೆ ಗುಣಗಳು ಬಹಳ ಉತ್ತಮವಾದಂತ ಗುಣಗಳಿದಾವ. ಮತ್ತು ಅವ್ರ ಯಶಸ್ವಿಗೆ
ನಮ್ಮ ಸಹೋದರಿ ಕಾರಣ. ಅವ್ರು ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಸಹೋದರಿ. ಅವ್ರ ಹೋಟೆಲ್ ಇಂಡಸ್ಟ್ರಿ ನಡೆಸೋಕೆ ಕಾರಣ 90% ಅವರ. ನಾ ಇಲ್ಲ ಫಾದರ್ ಅವ್ರನ್ನ ಭಾಳ ಯಾಕಂತಂದ್ರೆ ನಾ ಕೆಲವು ಜನ ನೋಡ್ತಿರಲ್ಲ, ಎವ್ರಿ ಸಕ್ಸಸ್ಫುಲ್ ಪರ್ಸನಾಲಿಟಿಗಿಂತ ಒಂದು ಲೇಡಿ ಇರ್ತಾರೆ, ಆ ಲೇಡಿ ಇವ್ರ ಅಂತ ಭಾವಿಸಿದ್ದೇನೆ. ಇವತ್ತು ಇನ್ನೊಂದು ಲಾಸ್ಟ್ 1 ಮಿನಿಟ್ನಾಗ ಹೇಳ್ತೀನಿ, ಯಾಕಂದ್ರೆ ಅಪ್ಪವ್ರಿಗೆ ಹೋಗೋದೈತಿ. ಅಪ್ಪವ್ರ ಪರ್ಮಿಷನ್ ತೊಗೊಂಡಿದ್ದೆ, 2 ಮಿನಿಟ್ ಮಾಡಿದ್ರು ಬೈಲ್ಲ, ಮತ್ತೊಮ್ಮೆ ನನಗೆ ಕೊಡೋದು ಮೈಕ್. ಅದಕ್ಕೆ 1 ಮಿನಿಟ್ನಾಗ ಹೇಳ್ತೀನಿ. ಒಬ್ಬರ ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳ್ಯಾರ ಒಂದು ಭಾಷಣದಾಗ, जिंदगी उतनी आसान नहीं, जिंदगी उतनी आसान नहीं, सब्र करना पहले सीखो, एडजस्टमेंट कर लो, कुछ चीजें नजरअंदाज करो. ನಿಮಗೆ ಬೇಡಾಗಿತ್ತು ನಿಮ್ಮ ಎದುರಿಗೆ ಆದ್ರೂ ಅದಕ್ಕೆ ನಜರ್ ಅಂದಾಜ್ ಮಾಡ್ರಿ. ಲೈಫ್ ಅಷ್ಟು ಈಸಿ ಇಲ್ಲ ನಡೆಸೋದು ಅಂತೇಳಿ ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳ್ಯಾರ. ಅದು ಇವತ್ತು ನಾನು ನಮ್ಮ ಸ್ವಾತಿ ಮಾಳಿಗೆಯವ್ರಿಗೆ ಕಳಿಸಿದ್ವಿ. ಸ್ವಾತಿ ಮಾಳಿಗೆ ಹೌದ್ರಿ, ಕರೆಕ್ಟ್ ಐತಿದೆ ಅಂತ. ಅದಕ್ಕೆ ಜೀವನ ನಾಳೆ ಇರ್ತೈತೋ ಇಲ್ಲೋ ಯಾರು ಕೇಳಾಗಿಲ್ಲ. ಪರಮಾತ್ಮನ ಆಶೀರ್ವಾದ ಇರೋ ಮಠ ಎಲ್ಲರೂ ಇರ್ತಾರೆ. ಮಯೂರ್ಗೆ 34ನೇ ಹುಟ್ಟಿದ ಹಬ್ಬದ ಶುಭಾಶಯಗಳೊಂದಿಗೆ ಅವನ ಸಮಾಜಕ್ಕೆ ಸೇವೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀಲಿ. ಹೆಚ್ಚಿನ ಪ್ರಮಾಣದಲ್ಲಿ ಬೆಳಿಬೇಕಂದ್ರೆ ಬಿಸ್ನೆಸ್ ಬೆಳಿಬೇಕು. ನಮ್ಗೆ ನಿಮ್ಗೆ ಬಿಸ್ನೆಸ್ ಇದ್ರೆ ಎಲ್ಲ ಬಿಸ್ನೆಸ್ ಬೆಳಿಬೇಕು. ಬಿಸ್ನೆಸ್ ಬೆಳಿಬೇಕು. ನಮ್ಮ ರಾಜಕೀಯವಾಗಿ ನಾವು ಸಮೃದ್ಧರಾಗಬೇಕಂತಂದ್ರೆ ನಮ್ಮ ಬಿಸ್ನೆಸ್ಗಳು ಬೆಳಿಬೇಕು. ಆರ್ಥಿಕವಾಗಿ ಪ್ರಬಲಿದ್ರೆ ನಾವು ಸೋಷಲ್ ಇನ್ನೂ ಹೆಚ್ಚಿನ ಪ್ರಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು ನಾನು ಮಾತಾಡಿ ಕೊಡ್ಲಿಕ್ಕಾಗಿ ನಾವು ಇನ್ನೊಂದು ಹೇಳ್ತೀನಿ. ನೀವು ನಮ್ಮ ಇವನ್ನ ನೀವು ಫೌಂಡೇಶನ್ ಅಧ್ಯಕ್ಷರು ಮಾಡಿರಲ್ಲ, ಗೌರವಾಧ್ಯಕ್ಷ ಮಾಡಿರಲ್ಲ, ಇವ್ರು ನಿಮ್ಮ ಮಕ್ಕಳು ಕೊಡಲ್ಲ, ಅಷ್ಟು ಕೆಲಸ ಮಾಡ್ತಾವ. ನಾವು ವರ್ಕರ್, ನಾವೊಂದು ವಾರ ಮುಂಚೆ ಬೇರೆ ಕೆಲಸ ಆಯ್ತಿದ್ದೇವೆ. ಅವ್ನು ಆಯ್ತು ಅಂತಂದ, ಅವ್ನು ಕೆಲವು ಫೋನ್ ಮಾಡ್ತಿರ್ತಾನ. ಆದ್ರೆ ಈ ವರ್ಕ್ ಮಾಡಕ ಅವನಂತ ಒಳ್ಳೆ ವ್ಯಕ್ತಿ ಯಾರು ಸಿಕ್ತಿದ್ದಿಲ್ಲ. ಒಳ್ಳೆ ಚಾಯ್ಸ್ ಮಾಡಿ ಸ್ಟಾರ್ಟ್ ಒಳ್ಳೇದಾಗೈತೆ ಅಂತ ಹೇಳಿ ನಿಮ್ಮನ್ನ ಹೇಳಿ ನಮ್ಮ ಈಗೆಲ್ಲ ಹೆಸರು ತಗೊಳ್ಳ ನಮ್ಮ ಹಿರಿಯ ಮನುಷ್ಯ ಅಂದ್ರೆ ಮಕ್ಕಳು ಅಲ್ಲಿ ನಮ್ಮ ಕಾಂಗ್ರೆಸ್ಸಿಗೆ ಮೋರೆಯವರು ಕಾಲಿನ ಬಂದಾವ. ಅದಕ್ಕೆ ಅವ್ರನ್ನ ತಗೊಂಡು ನನ್ನ ಮಾತಿಗೆ ವಿರಾಮ ಕರ್ತೀನಿ. ಮಯೂರಿಗೆ ಮತ್ತೊಮ್ಮೆ ಹಾರ್ದಿಕ ಹುಟ್ಟಿದ ಹಬ್ಬದ ಶುಭಾಶಯ ಅಂತ ಹೇಳಿ ನನ್ನ ಮಾತೊಂದು ಸ್ಮರಣೀಯರಾದ ಬಸವಾದಿ ಶರಣಶರಣೀಯರನ್ನ ಪ್ರಾತಸ್ಮರಣೀಯರಾದ ಧಾರವಾಡ ಮುರುಘಾಮಠದ ಲಿಂಗಕ್ಕೆ ಮೃತ್ಯುಂಜಯ ಮಹಾಂತಪ್ಪಗಳವರನ್ನು ಸ್ಮರಿಸಿ ಅತ್ಯಂತ ಆತ್ಮೀಯರು ಗೌರವಾನ್ವಿತರಾದ ಡಾಕ್ಟರ್ ಮಯೂರು ಮೋರೆ ಅವರೇ, ಅವರ ತಂದೆ ತಾಯಿಗಳೇ, ಈ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿ ಅಭ್ಯಾಗತರೇ, ಸಮಿಲಿತರಾಗಿರುವಂಥ ಸಮಸ್ತ ಮಹಾಜನಗಳೇ, ಮಾತೆಯರೇ, ಅಂಗನವಾಡಿ ಶಿಕ್ಷಕರೇ, ಆಶಾ ಕಾರ್ಯಕರ್ತೆಯರೇ, ಇನ್ನುಳಿದ ಎಲ್ಲ ಸಭಾ ಸದಸ್ಯರೇ, ನಿಮಗೆಲ್ಲ ಶರಣಾರ್ಥಿಗಳು. ಬಸವಣ್ಣವರು ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ, ಲೇಸೆನಿಸಿಕೊಂಡು 5 ದಿನ ಬದುಕಿದರೆ ಸಾಲದೆ, ಲೇಸೆನಿಸಿಕೊಂಡು 4 ದಿನ ಬದುಕಿದರೆ ಸಾಲದೆ, ಲೇಸೆನಿಸಿಕೊಂಡು 3 ದಿನ ಬದುಕಿದರೆ ಸಾಲದೆ, ಲೇಸೆನಿಸಿಕೊಂಡು 2 ದಿನ ಬದುಕಿದರೆ ಸಾಲದೆ, ಲೇಸೆನಿಸಿಕೊಂಡು ಕೂಡಲ ಸಂಗಮ ದೇವರ ಪಾದದಲ್ಲಿ 1 ದಿನ ಬದುಕಿದರೆ ಸಾಲದೆ ಅಂತನ್ನೋದನ್ನು ಹೇಳ್ತಾರೆ. ಮನುಷ್ಯ ಲೇಸು ಅಂತ ಅನಿಸ್ಕೊಳ್ಳೋದಕ್ಕೆ 100 ವರ್ಷ ಸಾಲೋದಿಲ್ಲ, 100 ವರ್ಷ ಸಾಲಂಗಿಲ್ಲ. ಆದ್ರೆ ಲೇಸ್ ಅನಿಸ್ಕೊಂಡು 100 ವರ್ಷ ಬಾಳೋದೇ ಬೇಕಾಗಿಲ್ಲ ಅಂತಾರೆ ಬಸವಣ್ಣನವರು. 5 ದಿನ, 4 ದಿನ, 3 ದಿನ, 1 ದಿನ, 2 ದಿನ ಬದುಕಿದರೂ ಸಾಕು, ಅದು ಸಾರ್ಥಕ ಆಯುಷ್ಯ. ಹಾಗೆ ಡಾಕ್ಟರ್ ಮಯೂರ್ ಮೋರೆ ಅವರು ನೇಸಿರಿಸಿಕೊಂಡು
ಸುಮಾರು ವರ್ಷಗಳ ಕಾಲ ಬದುಕೋದರ ಜೊತೆಗೆ ಅವರ ಯುವ ಅವಧಿಯಲ್ಲಿ ಯುವಾವಸ್ಥೆಯಲ್ಲಿ ಇವತ್ತ ಅನಂತ ಉಪಕಾರ ಕಾರ್ಯಗಳನ್ನು ಮಾಡಬೇಕು ಅನ್ನತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಮೋರೆ ಫೌಂಡೇಶನ್ ಅನ್ನತಕ್ಕಂಥ ಒಂದು ಸಂಘವನ್ನು ಹುಟ್ಟು ಹಾಕಿದ್ದಾರೆ. ಬಹಳ ಸಂತೋಷ. ಮನುಷ್ಯ ಜೀವನದಲ್ಲಿ ಒಳ್ಳೆಯದು ಮಾಡೋಕ್ಕಾಗದೇ ಇದ್ರೆ ಕೆಟ್ಟದ್ದಂತೆ ಎಂದು ಯಾವತ್ತೂ ಮಾಡಬಾರದು. ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಯ ವಹಂತಿ ನದ್ಯ, ಪರೋಪಕಾರಾಯ ದುವಂತಿ ಗಾವ, ಪರೋಪಕಾರಾರ್ಥಮಿದಂ ಶರೀರ. ಭೂಮಿ ಮೇಲೆ ಬೆಳೆದು ನಿಂತಿರುವಂತಹ ಮರಗಳು ಹಣ್ಣನ್ನ ಕೊಟ್ಟು ಉಪಕಾರ ಮಾಡ್ತಾವಂತ. ಭೂಮಿಯ ಮೇಲೆ ಇರುವಂತಹ ಹಸುಗಳು ಹಾಲು ಕೊಟ್ಟು ಉಪಕಾರ ಮಾಡ್ತಾವಂತ, ತಾವು ಕುಡಿಯುವುದಿಲ್ಲ. ಭೂಮಿ ಮೇಲೆ ಹರಿಯುವಂತಹ ನದಿಗಳು ನೀರು ಕೊಟ್ಟು ಉಪಕಾರ ಮಾಡ್ತಾವಂತ. ಹಾಗೇನೆ ಮನುಷ್ಯನೂ ಕೂಡ ಪರೋಪಕಾರ ಮಾಡುವುದಕ್ಕಾಗಿಯೇ ಹುಟ್ಟಿ ಬಂದಿದ್ದಾನೆ ಅಂತ ಅನ್ನೋದನ್ನು ಹೇಳಿದಂಗ ಇವತ್ತು ಡಾಕ್ಟರ್ ಮಯೂರವರು ಕೋವಿಡ್ ಸಂದರ್ಭದಲ್ಲಿ ಬಹಳಷ್ಟು ಸೇವೆಯನ್ನು ಕಾಯ ವಾಚ ಮನಸ್ಸ ಸೇವೆಯನ್ನು ಮಾಡಿ ರೋಗಿಗಳನ್ನು ಗುಣಪಡಿಸಿರುವಂತಹ ಅದ್ಭುತ ಸೇವೆಯನ್ನು ಮಾಡಿರುವಂತಹ ಸರ್ವರಿಗೂ ಈ ವಿಶೇಷ ಫೌಂಡೇಶನ್ ವತಿಯಿಂದ ಗೌರವ ಸಮರ್ಪಣೆಯನ್ನು ಕೂಡ ಇಟ್ಟುಕೊಂಡು ಮಹೋಪಕಾರವನ್ನು ಮಾಡಿದ್ದಾರೆ. ಬಹಳ ಒಳ್ಳೆಯ ಕೆಲಸ. ಇನ್ನು ಬೆಳೆಯುವಂಥವರು ಉದಯೋನ್ಮುಖರು ಮೋರೆಯವರು, ಅವರು ಶತಂ ಜೀವ ಶರದೋ ವರ್ಧಮಾನ, ಅಖಂಡ 100 ವರ್ಷ ಬದುಕಬೇಕು. 100 ವರ್ಷ ಹದ್ದುಗಳು ಕೂಡ ಬದುಕ್ತಾವಂತ. ಹಂಗಲ್ಲ, ಏವ ಜೀವಂತಿ ಮನಸೈವ ಜೀವಂತಿ. ಅವರು ಮನಸಾಕ್ಷಿಯಾಗಿ ಆತ್ಮಸಾಕ್ಷಿಯಾಗಿ ಬದುಕಬೇಕು. ಅಂತ ಬದುಕನ್ನು ಬದುಕುವಂತ ವ್ಯಕ್ತಿತ್ವ ಅವರಿಗೆ ಅನ್ನೋದನ್ನ ಅವ್ರ ಮುಖಾನ ಹೇಳ್ತದೆ. ಮುಖ ಹೃದಯದ ಕನ್ನಡಿ ಅಂತ. ಒಳಗೆ ಏನ್ ನಡೀತದೆ ಅನ್ನೋದನ್ನು ಮುಖ ಸದಾ ಬಿಂಬಿಸ್ತಿರ್ತೈತೆ ಅಂತ ಅದ್ಭುತ ಸದುವಿನಯ ಸಂಪನ್ನರಾಗಿರತಕ್ಕಂಥ ಡಾಕ್ಟರ್ ಮೋರೆ ಅವರು ಜೀವನದಲ್ಲಿ ಆದರ್ಶ ಗುಣಗಳನ್ನು ಅಳವಡಿಸಿಕೊಂಡು ಆದರ್ಶ ಕೆಲಸಗಳನ್ನು ಮಾಡಿ ಅವರು ಮುಂಬರುವ ದಿನಮಾನದಲ್ಲಿ ಒಳ್ಳೆಯ ಭವಿಷ್ಯವನ್ನು ಕಾಣಲಿ ಅಂತ ಹಾರೈಸಿ ಎಲ್ಲರಿಗೂ ಶುಭ ಕೋರಿ ನಾನು ಯಾರ ಮಾತು ಮುಗಿಸ್ತೇನೆ. ನಮಸ್ಕಾರ. ಗುರುಗಳಲ್ಲಿ ಗಮನ ಸಲ್ಲಿಸಿ ವೇದಿಕೆಯಲ್ಲಿದ್ದಂಥ ಎಲ್ಲ ಸಮಸ್ತ ಪಕ್ಷದ ಹಿರಿಯರೇ, ಮೇಯರ್ ಮೋದಿಯವರ ಪಾಲಕರು, ಬಹುಶಃ ಇವತ್ತ ಮೇಯರ್ ಮಯೂರ್ ಮೋದಿಯವರ ತಂದೆಯವರು, ನಮಗೆಲ್ಲ ಆತ್ಮೀಯರು, ದೀಪಕ್ ಚಿಂಚಿಯವರು ಹೇಳಿದಾಗ ಮೋಹನ್ ಮೋದಿಯವರು ಎಲ್ಲರಿಗೂ ಚಿರಪರಿಚಿತರು, ಎಲ್ಲರಿಗೂ ಆತ್ಮೀಯರು. ಒಬ್ಬ ಸಣ್ಣವರಲ್ಲಿ ದೊಡ್ಡವರಲ್ಲಿ ಹಿರಿಯರಲ್ಲಿ ಎಲ್ಲರಿಗೂ ಬಹಳ ಆತ್ಮವಾಗಿ ಗೌರವದಿಂದ ಕಾಣುವಂತ ಮೋಹನ್ ಮೋದಿಯವರು ಏನು ತಮ್ಮ ಜೀವನ ಉದ್ದಕ್ಕೂ ಏನು ಒಳ್ಳೆಯ ಕೆಲಸ ಮಾಡ್ಯಾರ, ಸಮಾಜಮುಖಿ ಕೆಲಸ ಮಾಡ್ಯಾರ. ಅದಕ್ಕೆ ಭಗವಂತ ಅವ್ರಿಗಿಂತ ಹೆಚ್ಚಿನ ಸಮಾಜಮುಖಿ ಕೆಲಸ ಮಾಡುವಂತ ಮಗಳಿಗೆ ಕೊಟ್ಟಾರಂದ್ರೆ ತಪ್ಪಾಗಲಿಕ್ಕಿಲ್ಲ. ಆ ತಂದೆ ತಾಯಿ ಪುಣ್ಯವಂತರು. ಯಾಕಂದ್ರೆ ತಮ್ಮ ಮುಂದೆ ತಮ್ಮ ಮಗ ಒಬ್ಬ ಯುವ ನಾಯಕನಾಗಿ ಸಮಾಜಮುಖಿಯಾಗಿ ಬೆಳೆಯಕತ್ತಪ್ಪ, ಸಮಾಜಕ್ಕೆ ನಾವು ಒಳಿತು ಮಾಡಬೇಕು, ಸಮಾಜದಲ್ಲಿ ಸಮಾಜಮುಖಿಯಾಗಿ ಸಾಧನೆ ಮಾಡ್ಬೇಕಂತೇಳಿ ಕೊಟ್ಟು ಒಳ್ಳೆಯ ಕೆಲಸ ಮಾಡತ್ತಾರ. ಅದಕ್ಕಾಗಿ ಅವ್ರ ಪಾಲಕರು, ಅವ್ರ ಹಿರಿಯರು ಎಷ್ಟೊಂದು ಸಂತೋಷ ಪಡ್ತಾರ. ಇವತ್ತ ಅದಕ್ಕೆ ನಮ್ಮ ಮೇಯರ್ ಮಯೂರವರು ಕಾರಣ. ಸ್ವಾಮಿ ವಿವೇಕಾನಂದರು ಹೇಳ್ತಾರ, ಆದರ್ಶದ ಬದುಕಲ್ಲ ಅಂತ. ಆ ಬದುಕಿಗೆ ಅವಮಾನ, ಸಾಧನೆಯಿಲ್ಲದ ಸಾವು ಆ ಸಾವಿಗೆ ಅವಮಾನ. ಆದ್ರೆ ಯಾರು ಹುಟ್ಟು ಬರ್ತೇವೆ, ಜನ್ಮ ತಾಳ್ತೇವೆ, ಸಾಧನೆ ಸತ್ರ ಆ ಸಾವಿಗೆ ಅವಮಾನ ಅಂತೇವೆ. ಅದಕ್ಕೆ ವಿರುದ್ಧವಾಗಿ ನಮ್ಮ ಮೇಯರ್ ಮಯೂರ್ ಸಾಧನೆ ಮಾಡ್ತೀನಿ, ಒಳ್ಳೆಯ ಕೆಲಸ ಮಾಡ್ತೀನಿ,
ಸಾಕಷ್ಟು ಬಡವರು ಇವತ್ತ ಸಮಾಜದಲ್ಲಿ ಸಾಕಷ್ಟು ತೊಂದರೆಗಳು ಅವ್ರಿಗೆಲ್ಲ ನನ್ನ ಕೈಲಿ ಆದಷ್ಟು ಸಹಾಯ ಮಾಡ್ತಂತೇಳಿ ಏನು ಪುನಃ ಕೊಟ್ಟು ಒಂದು ಒಳ್ಳೆ ಕೆಲಸ ಮಾಡಕತ್ತಾರ. ನಿಮ್ಮೆಲ್ಲರ ಪರವಾಗಿ ಅನಂತ ಕೋಟಿ ಧನ್ಯವಾದ ಸಲ್ಲಿಸ್ತೇನೆ. ಇವತ್ತ ಅಂಗನವಾಡಿ ಕಾರ್ಯಕರ್ತರ ಅಕ್ಕಗಳು, ಆಶಾ ಕಾರ್ಯಕರ್ತರ ಅಕ್ಕಗಳು ಅದ. ಇವತ್ತು ಇಷ್ಟೊಂದು ಅಕ್ಕಂದಿರು ನಮ್ಮ ಮೇಯರ್ ಅವರ ಹುಡುಗರು ತಾವುಗಳು ಬಂದು ಆಶೀರ್ವಾದ ಮಾಡಕ್ಕೆ ಬಂದ್ರೆ ಅವ್ರ ಉಜ್ವಲ ಭವಿಷ್ಯ ಐತಂತ ಖಂಡಿತವಾಗಿ ಹೇಳ್ತೀನಿ. ಯಾಕಂದ್ರೆ ಅಕ್ಕಂದಿರು ಮನಸ್ಸು ಮಾಡಿದ್ರೆ ಅವ್ರ ಮನಸ್ಸಲ್ಲಿ ಆಶೀರ್ವಾದ ಮಾಡಿದ್ರೆ ಏನ್ ಬೇಕಾದ್ರೆ ಸಾಧನೆ ಮಾಡೋದು. ಅದಕ್ಕೆ ಬೇಡಿದಂತ ಪ್ರತಿಯೊಬ್ಬರ ಪರವಾಗಿ ತಮ್ಮ ಪರವಾಗಿ ಮಹಿಳೆಯರಿಗೆ ನಾನು ಕೂಡ ಆ ಭಗವಂತ ಎಲ್ಲ ರೀತಿಯಿಂದ ಅವ್ರ ಸುಖ ಶಾಂತಿ ಸಮೃದ್ಧಿ ಅತ್ಯಂತ ಉಜ್ವಲ ಭವಿಷ್ಯ ದಯಪಾಲಿಸಿದಂತ ಶುಭ ಕೋರುತ್ತಾ ಮತ್ತೊಮ್ಮೆ ಬೇಡಿದಂತ ಎಲ್ಲ ಸಮಸ್ತ ಹಿರಿಯರಿಗೆ, ನನ್ನ ಯುವಕ ಮಿತ್ರರಿಗೆ, ನಡೆದಂತೆಲ್ಲ ಅಕ್ಕಂದರಿಗೆ ತಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ಮಾತು ಮುಗಿಸಿ ಜೈ ಹಿಂದ್, ಜೈ ಭಾರತ್ ಮಾತೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇಂದು ಉದ್ಘಾಟನೆ ಮಾಡಿಕೊಂಡಿರುವ ಡಾಕ್ಟರ್ ಮಯೂರ್ ಮೋರೆ ಫೌಂಡೇಶನ್ ಕಾರ್ಯಕ್ರಮಕ್ಕೆ ಆಗಮನಿಸಿರುವ ಪೂಜ್ಯ ಶ್ರೀ ಶ್ರೀ ಮಲ್ಲಿಕಾರ್ಜುನ್ ಮಹಾಸ್ವಾಮಿಗಳು, ಮುರುಘಾ ಮಠ ಧಾರವಾಡ, ಧರ್ಮಗುರುಗಳಾದ ಬಾಬಾ ಪೀರ್ ಅವರೇ ಮತ್ತು ಧರ್ಮಗುರುಗಳಾದ ಸೆಡ್ರಿಕ್ ಜೇಕಬ್ ಅವರೇ, ಮತ್ತು ನನ್ನ ಜೀವನದ ಮಾರ್ಗದರ್ಶಕರು ಮತ್ತು ಅವರು ಹಾಕಿದ ಹೆಜ್ಜೆಯಲ್ಲಿ ನಾನು ನಡೆಯುತ್ತೇನೆ, ನನ್ನ ತಂದೆಯವರಾದಂಥ ಮನೋಹರ್ ಗೋರೆ ಅವರೇ. ಆಮೇಲೆ ಇತ್ತೀಚೆಗೆ ಸ್ವಲ್ಪ ಮನೆಗಿರೋ ಮುಂದೆ ಬೆಳೆಸ್ಕೊಡ್ತೀನಿ, ಆದರೂ ಇವತ್ತು ನಾ ಇಲ್ಲಿನ ಕಾರಣ ಅಂತಂದ್ರೆ ಅವರು ಇಬ್ಬರು ಅಂತ ಹೇಳ್ಬೋದು, ನಮ್ಮ ತಾಯಿಯವರಂತ ನನ್ನ ಮರೆಯವರು ಮತ್ತು ಇಲ್ಲಿ ಸೇರಿದ ಹಿರಿಯರಂತ ಶರಣಪ್ಪ ಮತ್ತಿಕಟ್ಟಿ ಅವರೇ, ಮುತ್ತುರಾಜ್ ಮಕ್ಕಳವರೇ, ನನ್ನ ಕಾರ್ಪೊರೇಷನ್ ಸಹೋದರರಾದಂಥ ಕವಿತಾ ಕಪ್ಪೇರ್ ಅವರೇ ಮತ್ತು ಸ್ವಾತಿ ಮಾಳ್ಗಿ ಅವರೇ, ಅಬ್ದುಲ್ ದೇಸಾಯಿ ಅವರೇ, ಜೇಮ್ಸ್ ಅವರೇ, ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಬಸವರಾಜ್ ಕಿತ್ತೂರು ಅವರೇ, ಮತ್ತು ಇನ್ನೊಬ್ಬ ಸಹೋದರರಾದಂಥ ಶಂಕರ್ ತಾರೇಳ್ ಅವರೇ ಮತ್ತು ಇನ್ನೊಬ್ಬ ಸಹೋದರರಾದಂಥ ಸುರ್ವ ಪಾಟೀಲ್ ಅವರೇ, ಅವರಿವರನ್ನದೇ ಎಲ್ಲರದ್ದು ಹೆಸರು ತಗೊಂಡು ನೆನಪರಿಗೆ ಸಮಯದ ಅಭಾವ ಐತಿ. ಇವತ್ತಿನ ಹುಟ್ಟುಹಬ್ಬದ ಆಚರಣೆ ಕಾರ್ಯಕ್ರಮ ಫಸ್ಟ್ ನಾ ಎಲ್ಲರಿಗೂ ನಮ್ಗೆ ನಮಸ್ಕಾರಗಳನ್ನು ಹೇಳಿ ಬಯಸ್ತೇನೆ. ಯಾಕಂದ್ರೆ ನನ್ನ ಹುಟ್ಟುಹಬ್ಬದ ದಿವಸ ಇವತ್ತು ನೀವೆಲ್ಲ ಬಂದು ನಂಗೆ ಆಶೀರ್ವಾದಿಸಿದ್ರಿ, ಅದಕ್ಕೆ ನಿಮ್ಗೆ ಸಾವಿರ ನಮಸ್ಕಾರಗಳು. ಈ ಹುಟ್ಟುಹಬ್ಬದ ವಿಶೇಷ ಏನಂತಂದ್ರೆ ಜನ ಕೂಡಿಸಿ ಆಮೇಲೆ ಹೂಮಾಲೆ ಕೇಕ್ ಕಟ್ ಮಾಡಿಸಿ ಸಂಭ್ರಮ ಮಾಡೋದು ಅರ್ಥ ಇಲ್ಲ. ಇವತ್ತು ಒಂದು ಡಾಕ್ಟರ್ ಮಯೂರ್ ಮೋರೆ ಫೌಂಡೇಶನ್ ಉದ್ಘಾಟನೆ ಮಾಡಿ ಇನ್ನು ಮುಂದೆ ಸಮಾಜ ಸೇವೆ ಒಳಗಡೆ ತೊಡಗಬೇಕು. ನೀವು ಯಾವ ರೀತಿ ಈಗ ಕೆಲಸ ಮಾಡ್ಕೊಂಡು ಹೋಗಿರಿ ಅದರಲ್ಲಿ ನಾವು ಒಂದು ಭಾಗಿಯಾಗಿರ್ಬೇಕು ಅಂತೇಳಿ ಈ ಫೌಂಡೇಶನ್ ಶುರು ಮಾಡಿದ್ವಿ. ಮುಂದುವರೆದಾಗಿ ಏನು ಹೇಳ್ಬೇಕಂದ್ರೆ, ನಾನು ಕೊರೋನಾ ವಾರಿಯರ್ಸ್ ಅಂದರೆ ನಮ್ಮ ಸಿಸ್ಟರ್ಗಳು, ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಡಾಕ್ಟರ್ಗಳು, ನಾನು ಒಬ್ಬ ಡಾಕ್ಟರ್. ಕೊರೋನಾ ಟೈಮ್ ಒಳಗೆ ಯಾರು ಜಾಸ್ತಿ ಕೆಲಸ ಮಾಡಿರೋ ನನಗೆ ಗೊತ್ತೈತೆ, ಎಲ್ಲಕ್ಕಿಂತ ಜಾಸ್ತಿ. ಒಬ್ಬ ಡಾಕ್ಟರ್ ಆಗಿ ಒಂದು ಮೆಡಿಸಿನ್ ಕೊಡಿ, ಒಂದು ಇಂಜೆಕ್ಷನ್ ಕೊಡಿ ಅಂತ ಹೇಳಿ ಹೋಗ್ತಿದ್ರು ಹೊರತು ಅದು ಆ್ಯಕ್ಚುಲಿ ಪೇಷಂಟ್ವರೆಗೂ ಮುಟ್ಟುವಾಗಂದ್ರೆ ನೀವೆಲ್ಲ ಕಾರಣಬೇಕು. ಅದಕ್ಕೆ ಅಲ್ಲಿ ಪ್ರಮುಖ ಪಾತ್ರ ಇರೋದು ನಿಮ್ದು, ನಮ್ಗಿಂತ ಹೆಚ್ಚಿನ ಪಾತ್ರ ಇರೋದು ನಿಮ್ದು. ಅದಕ್ಕೆ ನಾನು ನಿಮಗೆ ಕೋಟಿ ನಮಸ್ಕಾರಗಳು ಹೇಳ್ತೇನೆ. ಅದೇ ರೀತಿ ಅದು ನಮ್ಮ ಅದೃಷ್ಟ ಅನಿಸ್ತದೆ. ನಮ್ಮ ಫೌಂಡೇಶನ್ ವತಿಯಿಂದ ನಿಮಗೆ ಸನ್ಮಾನ ಮಾಡತ್ತೀವಿ ಅಂದ್ರೆ ಅದು ನಮ್ಮ ಅದೃಷ್ಟ. ಸೊ ನಮ್ಮ ಫೌಂಡೇಶನ್ ಚಾಲನೆ ಭಾಳ ಚಲೋ ಆಯ್ತು ಅಂತ ಹೇಳಿ ನಾನು ಅನ್ಕೊಂಡಿದ್ದೆ. ಮುಂದೆ ನಮ್ಮ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಈಗ ಪಾಸಾಗಿ ಒಳ್ಳೆ ಮಾರ್ಕ್ಸ್ ಗಳಿಸಿದ್ದಾರೆ. ಅವ್ರ ಬರೋ ಒಂದು ಬಸವಣ್ಣನ ಒಂದೆರಡು ಮಾತು ಹೇಳಬೇಕು. ಶಿಕ್ಷಣ ಹುಲಿ ಹಾಲು ಇದ್ದ ಹಾಗೆ ಅದನ್ನು ಕುಡಿದವರು ಗರ್ಜಿಸಲೇಬೇಕು. ಅಂದರೆ ಒಬ್ಬ ಶಿಕ್ಷಣ ಪಡೆದಿದ್ದ ವ್ಯಕ್ತಿ ಎಲ್ಲಿ ಹೋದರೂ ಭಾಳ ಚೆನ್ನಾಗಿ ಬದುಕ್ತಾನೆ. ನಿಮಗೆ ಸನ್ಮಾನ ಮಾಡಿದ ಕಾರಣ ಏನಂತಂದ್ರೆ ನೀವೆಲ್ಲರೂ ಮುಂದೆ ನಮ್ಮ ಮಾದರಿ ಮಕ್ಕಳಾಗಬೇಕು. ಅಂದರೆ ನಮ್ಮ ದೇಶದ ಹೆಸರು ಇನ್ನೂ ಉನ್ನತ ಮಟ್ಟಕ್ಕೆ ಇರುವ ಮಾಡ್ಬೇಕು ಅಂತೇಳಿ ಒಂದೊಂದು ಆಸೆ ಐತಿ. ಯಾಕಂದ್ರೆ ಈಗ ಗೊತ್ತೈತಿ ದೇಶದೊಳಗೆ ಹೆಂಗೆ ಗಲಭೆ ಅವು ಇವು ಆಮೇಲೆ ಗಲಾಟೆಗಳು ನಡೆಯುತ್ತೆ. ಅದನ್ನೆಲ್ಲ ಮರೆತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ಸಮಾನತೆಯ ತತ್ವದಲ್ಲಿ ಇವೆಲ್ಲ ನಡ್ಕೋಬೇಕು. ಮುಂದೆ ನಮ್ಮ NSS ಸ್ಟೂಡೆಂಟ್ಸ್ ಇಲ್ಲಿದ್ದಾರೆ, ಅವ್ರನ್ನೂ ನಾವು ಸನ್ಮಾನಿಸಿದ್ದೀವಿ. ಎದಕ್ಕಂತಂದ್ರೆ
ಅವ್ರು ಮಾಡೋ ಕಾರ್ಯಕ್ರಮ ನಾವು ಮಾಡೋ ಕಾರ್ಯಕ್ರಮ ಹೆಚ್ಚು ಕಡಿಮೆ ಒಂದು ಫೌಂಡೇಶನ್ ಇದೆ. ಸೊ ಇವತ್ತು ನಾವು ಅವ್ರಿಗೆ ಗೌರವಿಸಿದ್ರೆ ನಮಗೂ ಒಂದು ಗೌರವ ಅಂತ ನಾವು ಅಂದ್ಕೊಂಡ್ವಿ. ಅದೇ ರೀತಿ ಈಗ ತಾವೆಲ್ಲರೂ ವೇಟ್ ಮಾಡ್ತಿರೋದ್ರೆ ನಮ್ಮ ಫೌಂಡೇಶನ್ ಉದ್ದೇಶ ಏನಂತ ಕೇಳಕ್ಕೆ, ಮೊದಲನೇದಾಗಿ ಡಾಕ್ಟರ್ ಮಯೂರ್ ಮೊರೆ ಫೌಂಡೇಶನ್ ನಾವೊಬ್ಬ ಡಾಕ್ಟರ್ ವೃತ್ತಿ ಇರೋದ್ರಿಂದ ಅದರ ಮೇನ್ ಅಜೆಂಡಾ ಅಂದರೆ ಹೆಲ್ತ್. ಅದರಲ್ಲಿ ಮೊದಲನೇದಾಗಿ ಪಬ್ಲಿಕ್ ಹೆಲ್ತ್ ಅವೇರ್ನೆಸ್. ಈಗಾಗಲೇ ನೀವು ಈ ಕಾರ್ಯಕ್ರಮ ನಡೆಸ್ಕೊಡತ್ತೀರಿ, ನಮಗೂ ಗೊತ್ತೈತಿ. ಸೊ ಅದಕ್ಕೆ ಇನ್ನೂ ನಾವು ಹೆಚ್ಚಿನ ಒತ್ತಡ ಕೊಡಬೇಕು ನಮ್ಮ ಫೌಂಡೇಶನ್ ಮೂಲಕ ಅನ್ನೋದು ನಮ್ಮದೊಂದು ಆಸೆ ಇದೆ. ಎರಡನೇದಾಗಿ ನಮ್ಮ ಹುಬ್ಳಿ ಧಾರವಾಡ ಕಾರ್ಪೊರೇಷನ್ ಆ್ಯಕ್ಚುಲಿ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಒಳಗೆ ಭಾಳ ಒಳ್ಳೆಯ ಕೆಲಸ ಮಾಡೋದು. ಅದಕ್ಕೆ ನಾವು ನಮ್ಮ ಎಲ್ಲ ಜನರಿಗೆ ಅದರದ್ದು ಸೆಗ್ರಿಗೇಷನ್ ಮತ್ತು ಅದರದ್ದು ಮ್ಯಾನೇಜ್ಮೆಂಟ್ ಬಗ್ಗೆ ಮಾಹಿತಿ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಅದನ್ನು ನಮ್ಮ ಜನರಿಗೆ ನಾವು ತಲುಪಿಸಿದ್ರೆ ನಮ್ಮ ಊರು ಇನ್ನೂ ನೀಟಾಗಿರ್ತದೆ. ನಮ್ಮ ಊರು ಸ್ವಚ್ಛಾಗಿದ್ರೆ ನಮ್ಮ ಹೆಲ್ತ್ ಸ್ವಚ್ಛಾಗಿರ್ತದೆ. ನಮ್ಮದೊಂದು ಇನ್ನೊಂದು ಮೊದಲಾಗಿ ಈಗ ಭಾಳ ಮಂದಿ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಆಗಲಿ, ಸೆಕೆಂಡ್ PUC ಪಾಸ್ ಆದವರಾಗಲಿ ಮುಂದೆ ಕರಿಯರ್ ಒಳಗೆ ಏನು ಮಾಡಬೇಕು ಏನಂತ ಅವ್ರಿಗೆ ಗೊತ್ತಿರೋಂಗಿಲ್ಲ. ಸೊ ಇಂಥವರಿಗೆ ನಮ್ಮ ಫೌಂಡೇಶನ್ ಮುಖಾಂತರ ಒಂದು ಕರಿಯರ್ ಗೈಡೆನ್ಸ್ ನಾವು ಮಾಡ್ತೇವೆ. ಆಸ್ ವೆಲ್ ಆಸ್ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಏನು ತಮ್ಮಲ್ಲಿ ಕ್ವಶನ್ಗಳಿದ್ರೆ ನಾವು ಆನ್ಸರ್ ಮಾಡ್ತೀವಿ. ನಮ್ಮ ಮುಂದೆ ಒಂದು ಕಾಲದೊಳಗೆ ಏನಿರ್ತಂದ್ರೆ ಮಕ್ಕಳು ಡಾಕ್ಟರ್ ಆಗಬೇಕಪ್ಪ, ಇಂಜಿನಿಯರ್ ಓದ್ತಿಲ್ಲ ಅಂದ್ರೆ ಏನಾಗಿಲ್ಲ. ಆ ರೀತಿ ಇಲ್ಲ. ಈಗ ಹಲವಾರು ನ್ಯೂ ಕೋರ್ಸ್ಗಳು ಬಂದವು. ಸೊ ಎಲ್ಲಿ ಹೋದ್ರೂ ಜೀವನ ಮಾಡ್ಬೋದು, ಹಂಗೆ ಕಲಿತಿರುವಂಥ ಕೋರ್ಸ್ ಅದಾವೆ. ಇದ್ರ ಬಗ್ಗೆ ನಾವು ಗೈಡೆನ್ಸ್ ಕೊಡ್ತೇವೆ. ಆಮೇಲೆ ಎಲ್ಲ ಸಮಾಜಗಳಿಗೂ ಒಂದು ಆರ್ಥಿಕವಾಗಿ ಹಿಂದುಳಿದ ಸಮಾಜ ಎಲ್ಲ ಸರ್ವಜನರಿಗೂ ಉಚಿತವಾಗಿ ನಾವು ಮುಂದೆ ಸಾಮೂಹಿಕ ವಿವಾಹ ಮಾಡಬೇಕಂತ ಹಮ್ಮಿಕೊಳ್ಬೇಕಂತ ಯೋಚಿಸಿದ್ದೀವಿ. ಆಮೇಲೆ ಮಹಿಳೆಯರಿಗೆ ಹೊಲಿಗೆ ತರಬೇತಿ, ಸ್ಕಿಲ್ ಮ್ಯಾನೇಜ್ಮೆಂಟ್, ಸ್ಕಿಲ್ ಡೆವಲಪ್ಮೆಂಟ್, ಕಂಪ್ಯೂಟರ್ ತರಬೇತಿ ಮತ್ತು ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ಗಳು ಫ್ರೀಯಾಗಿ ತರಬೇತಿ ಕೊಡಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅಲ್ಲದೆ ಈಗ ಒಂದು ಡಾಕ್ಟರ್ ವೃತ್ತಿಯಿಂದ ಎಲ್ಲ ಜನರಿಗೂ ಫ್ರೀಯಾಗಿ ಹೆಲ್ತ್ ಚೆಕಪ್, ಆಮೇಲೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಮತ್ತು ನೇತ್ರದಾನ ಶಿಬಿರ ಮಾಡಬೇಕಂತೇಳಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದಲ್ಲದೆ ಇನ್ನು ಎಲ್ಲ ಸಾಮಾಜಿಕ ಯಾವುದೇ ಸೋಷಿಯಲ್ ವರ್ಕ್ ಆಗಲಿ, ಯಾವುದೇ ಒಂದು ಹೆಲ್ತ್ ರಿಲೇಟೆಡ್ ವರ್ಕ್ ಆಗಲಿ, ಕ್ಲೀನ್ನೆಸ್ ರಿಲೇಟೆಡ್ ವರ್ಕ್ ಆಗಲಿ, ಯಾವುದೇ ಒಂದು ಸೋಷಿಯಲ್ ವೆಲ್ಫೇರ್, ಬೇಸಿಕಲಿ ಸಮಾಜಕ್ಕೆ ಒಳ್ಳೆಯಾಗೋದು ಯಾವುದೇ ಕಾರ್ಯಕ್ರಮ ಇದ್ರೂ ಅದಕ್ಕೆ ನಾವು ಬೆನ್ನೆಲುಬಾಗಿ ನಿಲ್ತೇವೆ ಅಂತ ಹೇಳ್ತಾ, ಇವತ್ತು ತಾವೆಲ್ಲರೂ ಮತ್ತೆ ತಮಗೆಲ್ಲರಿಗೂ ಇಲ್ಲಿ ಬಂದು ನನ್ನ ಹುಟ್ಟುಹಬ್ಬದ ದಿವಸ ನನಗೆ ಬಂದು ಆಶೀರ್ವದಿಸಿ ನಮ್ಮ ಫೌಂಡೇಶನ್ ಒಂದು ಚಾಲನೆ ಕೊಡ್ತೀವಿ. ಅದಕ್ಕೆ ನಾನು ಹೇಳ್ತಾ ಧನ್ಯವಾದ ಹೇಳ್ತಾ ನನ್ನ ಒಂದೆರಡು ಮಾತು ಮುಗಿಸ್ತೇನೆ. ಪ್ಲಸ್ ಇನ್ನೊಂದು ಮಾತು ನಾನು ಹೇಳ್ಬೇಕಂತ ನಾನು ಬಯಸ್ತೇನೆ ಮುಗಿಸೋಕ್ಕಿಂತ ಮೊದಲು. ಡಾಕ್ಟರ್ ಮಯೂರ್ ಮೊರೆ ಫೌಂಡೇಶನ್ ಬಿಲೀವ್ಸ್ ಇನ್ ವುಮನ್ ಎಂಪವರ್ಮೆಂಟ್. ಅದಕ್ಕೆ ಎಕ್ಸಾಂಪಲ್ ಇವತ್ತು ಇಲ್ಲಿ ಆಲ್ಮೋಸ್ಟ್ 90% ಮಹಿಳೆಯರು ಅಂತ ಹೇಳ್ತಾ ನನ್ನ ಮಾತು. ಥ್ಯಾಂಕ್ ಯು. ಇವತ್ತು ನಾವು ಇಲ್ಲಿ ಕೂಡಿದ್ದು ನಮ್ಮ ಡಾಕ್ಟರ್ ಮಯೂರ್ ಮೊರೆ ಅವರ ಹುಟ್ಟಿದ ಹಬ್ಬದ ಸಲುವಾಗಿ ಮತ್ತು ಡಾಕ್ಟರ್ ಮಯೂರ್ ಫೌಂಡೇಶನ್ ಸಲುವಾಗಿ ಇಲ್ಲಿ ಬಂದಿರೋದು. ನಾವೆಲ್ಲರೂ ಬಂದು ಅವರು ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೀವಿ. ಆದರೆ ಅವ್ರದ್ದು ನಂದು ಇದು ಫಸ್ಟ್ ಭೇಟಿ. ಮೊದಲು ನಾನು ಕೂಡಿದ್ದಿಲ್ಲ, ಈ ಫಸ್ಟ್ ಟೈಮ್ ಅವ್ರು ಕೂಡಿ ಮಾತಾಡ್ತಾ ಇದ್ದೀನಿ. ಅವ್ರ ಕಾರ್ಯಕ್ರಮ ನೋಡಿ, ಅವ್ರಿಗೆಲ್ಲ ಜನರದ ಸೇವೆ ನೋಡಿ ನಾನು ಭಾಳ ಸಂತೋಷ ಪಡ್ತಾ ಇದ್ದೀನಿ. ಇವತ್ತು ಈ ಮಂಚದಲ್ಲಿ, ಈ ಎಲ್ಲ ಹಾಲ್ದಲ್ಲಿ ಎಲ್ಲರನ್ನೂ ಇವರು ಕೂಡಿಸಿದ್ದಾರೆ. ಇದು ಹೂವಿಂದ ಒಂದು ಗುಚ್ಛ ಬಚ್ ಮಾಡಿ ಕಳಿಸಿ ಇವರು ಕೂಡಿಸಿದ್ದಾರೆ. ಅದು ಭಾಳ ಸಂತೋಷವಾಯಿತು. ಇವತ್ತು ಹುಟ್ಟು ಹಬ್ಬದ ಮೊದಲೇ ಇವ್ರದ್ದು ನಾನು ಅವ್ರಿಗೆ ಹ್ಯಾಪಿ ಬರ್ಡೇ ಅಂತ ಹೇಳೋದು ಬಯಸ್ತೀನಿ. ಆದರೆ ಇದರ ಮತ್ತೊಂದು ಇವ್ರಿಗೆ ಕಾಂಗ್ರ್ಯಾಚುಲೇಷನ್ ಮಾಡೋದೇನದಂದರೆ ಇವತ್ತು ಫೌಂಡೇಶನದ್ದು ಉದ್ಘಾಟನೆ ಆಗಿದೆ. ಈ ಉದ್ಘಾಟನೆ ಮುಂದೆ ನಡೀಲಿ, ಇವರು ಚಲೋದಂಗೆ ಬೆಳೀಲಿ, ಇವರು ಎಲ್ಲರಿಗೆ ಸೇರಿಕೊಂಡು ಇದನ್ನು ಮಾಡಲಿ ಅಂತ ಕೆಲಸ ನಾನು ಬಯಸಿ ನನ್ನ ಯಾರು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಇಲ್ಲಿರುವಂಥ ಗುರುಗಳಿಗೆ ಹಾಗೂ ಎಲ್ಲ ಹಿರಿಯರಿಗೆ, ಅಕ್ಕ ತಂಗಿಯರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.
ಇವತ್ತು ಇಂಥ ಮಗನ ತಾಯಿಯಾಗಿದ್ದು ಸಾರ್ಥಕ. ಇಂದಿನಿಂದ ನಮ್ಮ ಜೊತೆಗೆ ತಾವೆಲ್ಲ ತಂದೆ ತಾಯಿಯಾಗಿ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರಾಗಿ ನಿಮ್ಮ ಆಶೀರ್ವಾದ ಸದಾ ಇರಲಿ ಎಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಗಣ್ಯಮಾನ್ಯರಿಗೆ ವಂದನೆಗಳು ಹಾಗೂ ನಮ್ಮ ಸಹೋದರಿಯರಿಗೆ ವಂದನೆ ಅರ್ಪಿಸುತ್ತಾ, ಈ ನನ್ನ ಮಗನ ಹುಟ್ಟುಹಬ್ಬಕ್ಕೆ ಅಂದರೆ ಮಯೂರ್ ಮೋರೆ ಅವರ ಹುಟ್ಟುಹಬ್ಬಕ್ಕೆ ತಾವೆಲ್ಲವರು ಆಗಮಿಸಿ ಆಶೀರ್ವದಿಸಬೇಕಾಗಿ ನಾನು ಮೋರೆ ಫ್ಯಾಮಿಲಿ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸಿ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. Congratulate Dr. Mayur More for your wonderful testimony what others have been spoken this evening. ಈ ಸಮಯದಲ್ಲಿ ನಿಮ್ಮ ವಿಷಯದಲ್ಲಿ ಇಷ್ಟೆಲ್ಲ ಜನರು ಒಂದು ಸಾಕ್ಷಿ ಎಂಬುದಾಗಿ ಅನಿಸಿಕೆ ಅನ್ನೋಕ್ಕಿಂತಲೂ ಸಾಕ್ಷಿ. ಟೆಸ್ಟಿಮನಿ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಇದೆಲ್ಲ ಪಡ್ಕೊಳ್ಳಿಕ್ಕೆ ಮೊಟ್ಟ ಮೊದಲನೇದಾಗಿ ದೇವರ ಕಾರಣ. ನಮಗೆ ನಿಜವಾಗಿ ನಿಮ್ಮ ವಿಷಯದಲ್ಲೇ ಓದುವಾಗ ನನಗೆ ತುಂಬ ಸಂತೋಷವಾಗ್ತದೆ. ಯಾಕಂದರೆ ಒಂದು ಮಗು ಮೊಟ್ಟ ಮೊದಲನೇದಾಗಿ ಶಾಲೆಗೆ ಹೋಗುವಾಗ ಶಾಲೆ ಮೊದಲನೆಯ ದೇಗುಲ ಎಂಬುದು, ಶಾಲೆ ಮೊದಲನೇದಾಗಿ ನಿಜವಾದ ನೀತಿಯ ಮಾರ್ಗವನ್ನು ತೋರಿಸುತ್ತದೆ. ಅದು ಕ್ರೈಸ್ತ ಸಮುದಾಯ ನಿಮಗೆ ಕೊಟ್ಟದ ದೊಡ್ಡ ಕೊಡುಗೆ. ಅದಕ್ಕಾಗಿ ನಾನು ಹೆಮ್ಮೆ ಪಡುತ್ತೇನೆ. ಏಕೆಂದರೆ ಇವತ್ತು ನಾವೆಲ್ಲರೂ ಡಾಕ್ಟರ್ ಮಯೂರ್ ಮೋರೆ ಅವರನ್ನು ಎಷ್ಟೋ ಪ್ರಸಂಗಿಸ್ತಾ ನಾವು ಮಾತಾಡ್ತಾ ಇದ್ದೇವೆ. ಆದರೆ ಅದನ್ನೇ ಒಂದು ವೇಳೆ ಚಿಕ್ಕ ಬಾಲಕನಾಗಿ ಆ ಸಂಸ್ಥೆ ಒಳಗಡೆ ಹೋಗುವಾಗ ಅದನ್ನು ಹೇಗಿದ್ದಿರ್ಬೋದು ಅಥವಾ ಬೆಳೆಸಿದಂಥ ಸಂಸ್ಥೆಗೆ ಎಷ್ಟು ಹೆಮ್ಮೆ ಆಗಿರ್ಬೋದು. ವಿ ಪ್ರೇಡ್ ಆಲ್ ಅಬೌಟ್ ಡಾಕ್ಟರ್ ಮಯೂರ್ ಮೋರೆ. ಗಾಡ್ ಬ್ಲೆಸ್ ಯು ಆ್ಯಂಡ್ ಐ ಹಾರ್ಟ್ಲಿ ಕಂಗ್ರ್ಯಾಚುಲೇಟ್ ಯು. ಈ ವೇದಿಕೆ ಮೊಟ್ಟ ಮೊದಲನೇದಾಗಿ ನಾನು ನೋಡ್ತಾ ಇದ್ದೇನೆ. ಯಾಕಂದರೆ ಹಲವಾರು ಜನ ತಮ್ಮ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾರೆ ತಮ್ಮದೇ ಆದಂಥ ಒಂದು ಸರ್ಕಲ್ನಲ್ಲಿ ಆಗಲಿ, ತಮ್ಮದೇ ಆದಂಥ ಸಮುದಾಯದಲ್ಲಿ ಆಗಲಿ, ತಮ್ಮದೇ ಆದಂಥ ಕುಟುಂಬದಲ್ಲಿ. ಆದರೆ ಇಲ್ಲಿ ಸಮಾಜ ಅಂತಂದರೆ ನಿಜವಾದ ಭಾರತ ದೇಶದಲ್ಲಿ ಕಂಡು ಬರ್ತಾ ಇದೆ. ಏನಪ್ಪ ಅಂತಂದರೆ ಶೈಕ್ಷಣಿಕ ಸಮುದಾಯ ಮತ್ತು ವೈದ್ಯಕೀಯ ಸಮುದಾಯ, ರಾಜಕೀಯ ಸಮುದಾಯ, ಸಮಾಜ ಸೇವೆ ಸಮುದಾಯ ಮತ್ತು ಎಲ್ಲ ರೀತಿಯ ಸೇವೆಗಳನ್ನು ತೊಡಗುವಂಥ ಸಮುದಾಯಗಳಲ್ಲಿ ಪ್ರತಿನಿಧಿಸುತ್ತಾ ಒಂದು ವೇದಿಕೆ ಮೇಲೆ ಬಂದಿದೆ ಅಂದರೆ ತಮ್ಮ ಜೀವಿತದ ಒಂದು ಶೈಲಿ ಕಾರಣವಾಗಿದೆ. ಅದಕ್ಕಾಗಿ ದೇವರು ನಿಮ್ಮನ್ನು ಇನ್ನೂ ಈ ರೀತಿಯಲ್ಲಿ ಆಶೀರ್ವದಿಸಲಿ. ಮುಂಬರುವ ದಿನಗಳಲ್ಲಿ ಬೇರೆ ಒಂದನ್ನು ಹೇಳ್ತಾನೆ, ಇವತ್ತು ಒಂದು ವೇಳೆ ಭಾರತ ದೇಶ ಹಲವಾರು ದೇಶಗಳೊಂದಿಗೆ ಗುರುತಿಸಲ್ಪಟ್ಟಿರ್ಬೋದು ಹಣಕಾಸಿನ ವಿಷಯದಲ್ಲಿ, ಆದರೆ ವಿದ್ಯಾವಂತರ ಇಲ್ಲದ ದೇಶವು ಎಂಬುದಾಗಿ ನಾನು ಹೇಳುತ್ತೇನೆ. ಯಾಕೆ ಹೇಳ್ತೇನೆ ಅಂತಂದರೆ ಹಣವು ಎಲ್ಲಕ್ಕೆ ಮುಖ್ಯವಲ್ಲ, ವಿದ್ಯೆ ಬಹಳ ಮುಖ್ಯವಾಗಿದೆ. ಇಂಥ ವಿದ್ಯಾವಂತರು ನಮ್ಮ ದೇಶವನ್ನು ಆಳುವಾಗ ನಮ್ಮ ದೇಶ ಇಡೀ ಸೃಷ್ಟಿಯಲ್ಲಿ ಅಥವಾ ಒಂದು ಜಗತ್ತಿನಲ್ಲಿ ವಿದ್ಯಾವಂತಕ ದೇಶ ಎಂಬುದಾಗಿ ಗುರುತಿಸಲ್ಪಡುತ್ತದೆ. ವಿದ್ಯಾವಂತರು ರಾಜಕಾರಣಿಗಳಿಗೆ ಬರುವಾಗ ಈ ಹೆಜ್ಜೆಯನ್ನು ತಗೊಂಡಂತ ಡಾಕ್ಟರ್ ಮಯೂರ್ ಅವರಿಗೆ ನಾನು ತುಂಬ ಧನ್ಯವಾದ ಸಲ್ಲಿಸ್ತೇನೆ. ಯಾಕಂತಂದ್ರೆ ಹಲವಾರು ಜನ ಹಣದಿಂದ ರಾಜಕಾರಣಕ್ಕೆ ಬರ್ತಾರೆ, ಸ್ಥಾನಮಾನಗಳಿಂದ ಬರ್ತಾರೆ, ಆದರೆ ನಿಮ್ಮ ವೈದ್ಯಕೀಯ ಒಂದು ಭವಿಷ್ಯತ್ತನ್ನು ಬದಿಗಿಟ್ಟು ಸಮಾಜ ಸೇವೆಗೆ ಬಂದಿದ್ದೀರಿ. ಇದು ನಿಜವಾದಂಥ ಹೃದಯ ಸಮಾಜ ಸೇವೆ ಮಾಡಿದ್ರು. ನಾನು ಅನ್ಕೊಳ್ತೇನೆ ನಮ್ಮ ಸಮಾಜ ನಿಮ್ಗೆ ಕಲಿಸ್ಕೊಟ್ಟಿದೆ, ಸಮುದಾಯ ಕಲಿಸ್ಕೊಟ್ಟಿದೆ. ಇದೇ ಮಾನವ ಸೇವೆ, ಮಾನವ ಸೇವೆ ಎಂಬುದಾಗಿ. ಸೊ ಗಾಡ್ ಬ್ಲೆಸ್ ಯು. ಮೇ ದ ಲಾರ್ಡ್ ಇನ್ಕ್ರೀಸ್ ಯುವರ್ ಡೇಸ್ ಆಫ್ ಯುವರ್ ಲೈಫ್. ಶಾಲ್ ಐ ಪ್ರೇ ಫಾರ್ ಯು? ಪ್ರಾರ್ಥನೆ ಮಾಡಲ? ಓಕೆ, ಲಿಸ್ನ್.
ಸಮಾಜ ಸೇವಕರು ಹಲವಾರು ಜನರಿಗೆ ಆಶೀರ್ವಾದಕರವಾಗಿರುವುದಾಗಿ ಬಯಸುತ್ತಾ ಐ ಜಸ್ಟ್ ವಾಂಟ್ ಟು ಬ್ಲೆಸ್ ಯು. Our gracious, loving Heavenly Father, we're thankful and grateful to God for this wonderful man who's been standing on this dais, Lord. Lord, it's a seed that's been sown in his life by his parents and the teachers. Today it has come tree to yield a good fruit of God. I, as your servant, I pray that, Lord, even in coming days, he will shine, not for the name or fame, for the best of the service to the society. People will be blessed through him, Lord. People will say he is a good servant of the public of God. I bless him. I pray that he will increase in his life, in his future, in everything, in the name of Jesus Christ of Nazareth, Lord. We release your blessings upon him. Be glorified, be honored. More than anything, open his eyes to know the Savior, Lord Jesus, as the Savior of his life. In Jesus' name. Amen. Amen. God bless you.
for a lifetime relation. Dharwadkar Lawn Hall, good and beautiful hall. Let's celebrate your parties and events. Dharwadkar Lawn Hall, modern icon and luxurious venue. Wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable. Most visit Dharwadkar Lawn Hall near Patrapajja Mata, Yadwad Road, Dharwad. Contact 944-8359-741, 988-6391-733.